ನಮಸ್ತೆ ಮಿಥುನ ಜಾಮಿನಿ, ಹೇಗಿದ್ದೀರಾ? ಹೇಗಿದೆ ಜೀವನ? ಹೇಗಿದೆ ಭಯಾನಕ ರಾತ್ರಿಗಳು, ಭಯಾನಕ ಹಿತಶತ್ರುಗಳು? ಹೇಗೆ ಡೀಲ್ ಮಾಡ್ತಾ ಇದ್ದೀರಾ? ನಿಮ್ಮ ನಗು ನೋಡಿ ನೋಡಿನೇ ಅವ್ರಿಗೆ ಕಷ್ಟ ಆಗ್ಬಿಟ್ಟು ನಿಮ್ಮನ್ನ ಅಳಿಸುವಂತ ಪ್ರಯತ್ನ. ಇಟ್ಸ್ ಓಕೆ, ಬನ್ನಿ ನೋಡೋಣ. ಕರ್ಮಫಲದಾತ ಬಂದಿದ್ದಾರೆ. ಕರ್ಮಣೆ ವಾದಿಕಾರ್ಯಸ್ಯೆ ಮಾ ಫಲೇಶು ಸರ್ವದಾ. ನಿಮ್ಮನೆ ತುಂಬಾ ಬರೀ ನೆಗೆಟಿವಿಟಿ ಇರೋ ಹಾಗೆ ಕಾಣಿಸ್ತಾ ಇದೆ. ಎಂಗೇಜ್ಮೆಂಟ್ ಮುರಿದೋಯ್ತು, ಬ್ರೇಕಪ್ ಆಯ್ತು, ಸಾಕಷ್ಟು ನೋವಾಯ್ತು. ಆಹಾ, ಹೇಗಿದ್ದೀರಾ? ಹೇಗಿದ್ದೀರಾ? ಅದು ಮರ್ಕ್ಯೂರಿಗಿಂತ ಬ್ರೈಟ್. ತೆಲ್ಲನ ಗಾಸಿಪ್ ಗಾಸಿಪ್ ಜಮಿನಿ ಮಿಥುನ ರಾಶಿಯವರೇ. ಸೊ ಟೂ ಫೇಸ್ ಮಿಥುನ ಅಂದ್ರೆ ಈ ಎರಡು ವ್ಯಕ್ತಿಗಳು. ಸೊ ನಿಮ್ಮನ್ನ ಸೋಲ್ಸ್ಬೇಕು ಅಂದ್ರೆ, ನಿಮ್ಮೊಬ್ಬರನ್ನ ಅವರು ತಡಿಬೇಕು ಅಂದ್ರೆ ಇಬ್ಬರನ್ನ ತಡ್ದಂಗೆ ಲೆಕ್ಕ. ಇಬ್ಬರ ಜೊತೆ ಅವರು ಫೈಟಿಂಗ್ ನಿಲ್ತಂಗೆ ಲೆಕ್ಕ. ನೀವು ಒಬ್ಬರು ಇಬ್ಬರಿಗೆ ಸಮಾನ ಅಂತ. ಸೊ ಹಾಗಾಗಿ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಜೂನ್ ತಿಂಗಳು ಆರೋಗ್ಯನ ನೋಡ್ಕೊಳ್ಳಿ. ಆರೋಗ್ಯದ ಮೇಲೆ ಸಾಕಷ್ಟು ಹಣ ವ್ಯಯ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ದುಡ್ಡಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ತುಂಬ ಮುಖ್ಯವಾದಂಥ ಹಣಕಾಸು ಮತ್ತು ಆರೋಗ್ಯ ನಿಮ್ಮ ಜೀವನದಲ್ಲಿ ಈ ತಿಂಗಳು. ಓಕೆ, ಸಾಕಷ್ಟು ಚಾಲೆಂಜಸ್ ಇದೆ. ನಿಧಾನ ಆಗ್ತಾ ಇದೆ. ಮನೆ ಕಟ್ಟಬೇಕು ಅನ್ಕೊಂಡ್ರು ಕೂಡ ಕಟ್ಟಕ್ಕೆ ಆಗ್ತಾ ಇಲ್ಲ. ಯಾವಾಗ ಮುಗಿಯುತ್ತೆ ಅಂದರೆ ಮೇ ಬಿ ಜುಲೈಯಲ್ಲಿ ಶುರು ಆಗಬಹುದೇನೋ, ನೋಡುವ. ಜುಲೈಯಲ್ಲಿ ಆಗಬಹುದು ಅಥವಾ ಸೆಪ್ಟೆಂಬರಲ್ಲಿ ಕೂಡ ಆಗಬಹುದು. ಸೊ ಕಾಲಿಗೆ ಸಂಬಂಧಪಟ್ಟಂಗೆ, ಕೈಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಸ್ನಾನಕ್ಕೆ ಹೋದಾಗ ಸ್ವಲ್ಪ ಜಾಗೃತರಾಗಿ ಇರಿ. ತಲೆ ಸುತ್ತು ಬರುವಂಥ ಸಾಧ್ಯತೆ ಇದೆ. BP ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ. ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂದರೆ ಕಣ್ಣಿನ ದೃಷ್ಟಿಯಿಂದ ಹಾಗಾಗಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಬರುವಂಥ ಎನರ್ಜಿ, ಟೇಕ್ ಕೇರ್. ಕೈಯಲ್ಲಿ ಏನಾದರೂ ಸ್ನಾನ ಮಾಡ್ಬೇಕಾದ್ರೆ ಜಾರಿ ಬೀಳುವಂಥ ಸಾಧ್ಯತೆ ಇದೆ. ಹುಷಾರಾಗಿ ನೋಡ್ಕೊಳ್ಳಿ. ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಹೊಸ ಪಾಪು, ಹೊಸ ಮನೆ, ಹೊಸ ಸ್ಥಳ ಬದಲಾವಣೆ, ಒಂದು ಸ್ಟೆಬಿಲಿಟಿ ನಿಮ್ಮ ಲೈಫಿಗೆ ಬರೋದ್ರಲ್ಲಿ ಇದೆ. ಜೀವನ ಹಿಂಗೆ ಹಂಗೆ ಆಗೋಯ್ತು, ಒಂದು ಸ್ಥಿರತೆ ಇಲ್ಲ ಅಂದರೆ ಮನೆ ಜೀವನದಲ್ಲಿ ಸ್ಥಿರತೆ ಬರೋದ್ರಲ್ಲಿ ಇದೆ. ಆಗಲೇ ಒಂದು ಮಾತು ಬಂತು ಇಲ್ಲಿ, ಏನು ಅಂದರೆ ನಿಮ್ಮ ಮನೇಲಿ ಸಾಕಷ್ಟು ನೆಗೆಟಿವಿಟಿ ಇರಬಹುದು ಅಂತ. ಸೊ ಒಂದು ಗುಡ್ ನ್ಯೂಸ್, ನಿಮ್ಮ ಆ ಸ್ಥಳದಲ್ಲಿ, ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರೋದ್ರಲ್ಲಿ ಇದೆ. ದಟ್ ಹ್ಯಾವ್ ಎ ಗ್ರೇಟ್ ನ್ಯೂಸ್ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ನಾವಿರೋ ಮನೆ ನಮಗೆ ತುಂಬ ಮುಖ್ಯ. ನಮ್ಮ ಮಾನಸಿಕ ನೆಮ್ಮದಿ, ನಮ್ಮ ಜೀವನದ ಎಲ್ಲವೂ ಕೂಡ ಅದರಿಂದನೇ ಶುರು, ಅದರಿಂದನೇ ಅಂತ್ಯ, ಮನೆಯಿಂದ. ಹಾಗಾಗಿ ಸೂರೊಂದು ತುಂಬ ಮುಖ್ಯ. ಆ ಸೂರಲ್ಲಿ ಸಾಕಷ್ಟು ಸಮಸ್ಯೆಗಳು ಅಥವಾ ನೆಗೆಟಿವ್ ಎನರ್ಜೀಸ್ ತುಂಬ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಪಾಸಿಟಿವ್ ನೋಟ್ ಏನಿದೆ ಅಂದರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಪೂರ್ವಜರು ಅಥವಾ ನಿಮ್ಮ ದೈವದ ಆಶೀರ್ವಾದದಿಂದ ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಬರೋದ್ರಲ್ಲಿದೆ. ಜೊತೆಗೆ ನಿಮ್ಮ ಮನೆ ರಕ್ಷಣೆಯ ಒಳಗೆ ಇದೆ. ಅದ್ರ ಜೊತೆಗೆ ನಿಮ್ಮ ಮನೆಗೆ ಹೊಸದಾಗಿ ಸೇರ್ಪಡೆಯಾಗುವಂಥ ಒಬ್ಬ ವ್ಯಕ್ತಿ ಏನಿದ್ದಾರೆ, ನಿಮ್ಮ ಇಡೀ ಫ್ಯಾಮಿಲಿನೇ ಹಿಂಗೆ ಚೇಂಜ್ ಮಾಡಿಬಿಡ್ತಾರೆ. ಆ ವ್ಯಕ್ತಿ ಯಾರು ಬಂದು ಸೇರ್ಕೊಂಡ್ರು, ಸೊಸೆ ಬಂದ್ರ, ಮಗಳು ಬಂದ್ರ, ಮಗ ಬಂದ್ರ, ಪಾಪು ಬಂತ ಅಥವಾ ಹೆಂಡತಿ ಬಂದ್ರ, ಹಸ್ಬೆಂಡ್ ಬಂದ್ರ, ತಂಗಿ ತಮ್ಮ ಅಣ್ಣ, ಫ್ರೆಂಡ್ಸ್ ಅಥವಾ ಹಿತೈಷಿಗಳು, ಇವರಲ್ಲಿ ಯಾರೇ ಬಂದರು ಅಥವಾ ಎನರ್ಜೀಸ್, ಪ್ರಕೃತಿ ಎನರ್ಜಿ, ಗಿಡ ಮರ ಸಸ್ಯ ಪ್ರಾಣಿಗಳು, ಇವುಗಳು ಕೂಡ
ತಗೊಂಬಂದಿದ ತಕ್ಷಣ ನಿಮ್ಮ ಮನೇಲಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾ ಇದೆ. ಯಾರನ್ನ ಕರ್ಕೊಂಬರ್ತಾ ಇದ್ದೀರಾ, ಅಥವಾ ತಾನಾಗೆ ಯಾರು ಬಂದು ನಿಮ್ಮ ಮನೇಲಿ ನೆಲೆ ಊರ್ತಾ ಇದ್ದಾರೆ, ಯಾವ ದೈವ ಶಕ್ತಿ ಇರಬಹುದು ಅಥವಾ ಯಾವುದೇ ಸ್ಪಿರಿಚುವಲ್ ಎನರ್ಜಿ ಇರಬಹುದು, ನಿಮ್ಮನ್ನ ಕಾಪಾಡ್ಲಿಕ್ಕೆ ಬರ್ತಾ ಇದೆಯೋ ಅಥವಾ ನಿಮ್ಮನ್ನ ರಕ್ಷಿಸ್ಲಿಕ್ಕೆ ಬರ್ತಾ ಇದೆಯೋ ನೋಡೋಣ. ಯಾರಿಗೆ ಏನೇ ಬಂದ್ರು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ನನಗೆ ಅದು ತಿಳ್ಕೊಳ್ಳುವಂಥ ಕುತೂಹಲ. ಫಾರ್ ಎಕ್ಸಾಂಪಲ್ ಇವಾಗೂ ಕೂಡ ಇಲ್ಲಿ ನೋಡ್ತಾ ಇದ್ರೆ ನನಗೆ ಇಲ್ಲಿ ಒಂದು ಫೇಸ್ ಕಾಣಿಸ್ತಾ ಇದೆ, ಹೀಗೆ ಒಂದು ಅರ್ಧ ಶಿವಲಿಂಗದ ತರ ಕಾಣಿಸ್ತಾ ಇದೆ, ಇನ್ನರ್ಧ ಯಾವುದೋ ವ್ಯಕ್ತಿಯ ಅರ್ಧ ತರ ಕಾಣಿಸ್ತಾ ಇದೆ. ಲಿಟರ್ಲಿ ನನಗೆ ಇಲ್ಲಿ ಏನೂ ಇಲ್ಲ, ಬಟ್ ನನಗೆ ಅನ್ನಿಸ್ತಾ ಇರೋದು ಇದು ವಿಷ್ಣುವಿನ ನಾಮ, ಇಲ್ಲಿ ಶಂಕು, ಇಲ್ಲಿ ಚಕ್ರ ಇರುವ ಹಾಗೆ ನನಗೆ ಭ್ರಮೆ ಆಗ್ತಿದೆಯೋ ಅಥವಾ ನಿಜವಾಗ್ಲೂ ಅವರೇ ಬರ್ತಾರೋ ಗೊತ್ತಿಲ್ಲ. ಸೊ ವೆಂಕಟರಮಣ ಗೋವಿಂದ ಗೋವಿಂದ ಕರೆಯೋಣ. ಜೊತೆಗೆ ಮದುವೆ ಮುರಿದು ಹೋಯ್ತು, ಮದುವೆ ಕಾರ್ಯ ಆಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಅದನ್ನ ತಗೊಂಡು ಸಾಕಷ್ಟು ಟೆನ್ಷನಲ್ಲಿ ಇರ್ತೀರಾ. ಸೊ ಅದು ಸರಿ ಹೋಗುವಂಥ ಸಾಧ್ಯತೆ ಇದೆ, ಬದಲಾವಣೆ ಬರ್ತಾ ಇದೆ ಅದರಲ್ಲಿ. ಜೊತೆಗೆ ನಿಮ್ಮನ್ನು ಯಾರೇ ತೊಂದರೆ ಮಾಡಿದ್ರು, ಏನೇ ಮಾಡಿದ್ರು, ನೀವೊಂದು ರೀಬರ್ತ್ ಎನರ್ಜಿಲಿ ಇರ್ತೀರ. ಸ್ವಲ್ಪ ಕೇತು ಮತ್ತು ಶನಿ ಇಬ್ಬರು ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾ ಇರಬಹುದು, ಬಟ್ ಯೋಚನೆ ಮಾಡಬೇಡಿ. ಸ್ವಲ್ಪ ಈ ದುಷ್ಟಾತ್ಮಗಳ ತಪ್ಪಾಯಿತು, ಅವ್ರನ್ನ ಕರಿಬೋದೋ ಇಲ್ವೋ ಗೊತ್ತಿಲ್ಲ, ಬಟ್ ತೊಂದರೆ ಕೊಟ್ಟವ್ರನ್ನ ಹಾಗೆ ಕರಿಬೇಕು ಏನೋ ನನಗನ್ಸುತ್ತೆ. ಆ ಥರ ಸ್ವಲ್ಪ ಸಮಸ್ಯೆ ಆಗಿದೆ, 3 ಹಾದಿಯ ಸ್ಥಳದಿಂದ ಅದು ಕನೆಕ್ಟ್ ಆಗಿದೆ. ಬಟ್ ಯೋಚನೆ ಮಾಡಬೇಡಿ, ಅದರಿಂದ ನಿಮಗೆ ರಿಲೀಸ್ ಸಿಗತ್ತೆ. ನಿಮ್ಮ ದೇಹದಲ್ಲಿ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಇದ್ದಂಥ ನೆಗೆಟಿವಿಟಿ ಪುರ್ ಅಂತ ಹಾರಿ ಹೋಗುವಂಥ ಸಾಧ್ಯತೆ ಇದೆ, ಅಥವಾ ಅದನ್ನ ಹಾರಿ ಹೋಗೋ ಹಾಗೆ ಮಾಡ್ಕೊಳ್ಳಿ. ಓಕೆ, ವಿಲ್ ಪವರ್, ನಿಮ್ಮ ವಿಲ್ ಪವರಿಂದ ಏನು ಬೇಕಾದರೂ ನೀವು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೊಬೇಡಿ, ಸಾಕಷ್ಟು ತ್ಯಾಗ ಮಾಡಿದ್ದೀರಾ, ಇನ್ನೊಂದು ಸ್ವಲ್ಪ ತ್ಯಾಗದ ಮನೋಭಾವನೆಗೆ ಬಂದು ಒಂದೊಳ್ಳೆ ನಿರ್ಧಾರನ ತಗೊಂಬಿಡಿ, ಆವಾಗ ನಿಮಗೆ ಇನ್ನಷ್ಟು ಒಳ್ಳೆಯದಾಗತ್ತೆ. ಚಂದ್ರ ತುಂಬ ಮುಖ್ಯ ನಿಮ್ಮಲ್ಲಿ. ಬಹಳಷ್ಟು ಜನ ಡಿವೈನ್ ಪರ್ಪಸ್ಸಿಂದ ಕೂಡ ಇರಬಹುದು. ಸೊ ಯೋಚನೆ ಮಾಡಬೇಡಿ, ಬಹಳಷ್ಟು ಹೀಲಿಂಗ್ ಮೆಥಡ್ಸ್ ನಿಮಗೆ ಗೊತ್ತಿದೆ. ಆ ಹೀಲಿಂಗ್ ಮೆಥಡ್ಸ್ನ ಉಪಯೋಗಿಸ್ಕೊಂಡು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಬೇರೆಯವ್ರನ್ನೂ ಕೂಡ ಹೀಲ್ ಮಾಡ್ಕೊಳ್ಳಿ. ಪ್ರೇಮದ ಹೆಸರಲ್ಲಿ, ಪ್ರೀತಿಯ ಹೆಸರಲ್ಲಿ ಯಾರು ಜೂಜಾಡ್ತಿದ್ದಾರೆ ಅಥವಾ ಯಾರು ನಿಮ್ಮ ಜೀವನನ ಏನೋ ಒಂದು ಸಮಸ್ಯೆ ಮಾಡಿ ಇಟ್ಟಿದ್ದಾರೆ, ಅವರಿಗೆ ಬೇರೆದೇ ರೀತಿಯ ದೃಷ್ಟಿಕೋನದಲ್ಲಿ ನೀವು ಕಾಣಿಸ್ತೀರಾ. ಯಾರಿಗೂ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಬೇಡಿ. ಜೊತೆಗೆ ನಿಮಗೆ ಸಿಕ್ಕಿರುವಂಥ ಮಾಹಿತಿನ ಸರಿಯಾಗಿ ನೀವು ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ತಿಳ್ಕೊಳ್ಳಿ ಫಸ್ಟು. ಜೊತೆಗೆ ಸಾಕಷ್ಟು ಅಚೀವ್ಮೆಂಟ್ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇದೆ. ಮೇಜರ್ ಚೇಂಜಸ್ ಏನೋ ನಿಮ್ಮ ಲೈಫಲ್ಲಿ ಬರ್ಬೋದು. ಮೇ ಬಿ ಕೇತು 8ನೇ ಮನೆಯಲ್ಲಿ ಇರಬಹುದು, ಅಥವಾ ಕ್ಯಾಪ್ರಿಕಾನ್ ಕೂಡ 8ನೇ ಮನೆಯಲ್ಲಿ ಇರಬಹುದು, ಚಂದ್ರ 4ನೇ ಮನೆಯಲ್ಲಿ ಇರಬಹುದು, ನನಗೆ ಗೊತ್ತಿಲ್ಲ, ನಾನು ಅಸ್ಟ್ರಾಲಜಿ ಓದಿಲ್ಲ. ಸೊ ಫುಲ್ ಟೈಮ್ ಜಾಬ್ ಮಾಡಬೇಕು ಅಂದ್ಕೊಂಡೆ, ಜಾಬ್ ಸಿಗ್ತಾ ಇಲ್ಲ, ಪಾರ್ಟ್ ಟೈಮ್ ಜಾಬು ಸಿಗ್ತಾ ಇಲ್ಲ, ಏನು ಮಾಡೋದು ಅಂತಾದರೆ ಅದೆಲ್ಲ ಸರಿ ಹೋಗುತ್ತೆ. ಜೊತೆಗೆ ಮೂಡ್ ಸ್ವಿಂಗ್ಸಿಂದ ಹೊರಗೆ ಬನ್ನಿ, ಒಂದು ಒಳ್ಳೆ ನಿರ್ಧಾರನ ತಗೊಳ್ಳಿ, ಸ್ವಲ್ಪ ಕ್ಷಮಾಗುಣಕ್ಕೆ ಬನ್ನಿ, ಫೆಮಿನೈನ್ ಎನರ್ಜಿನ ಆ್ಯಕ್ಟಿವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಜೊತೆಗೆ 3 ಹೊತ್ತು ಊಟ ಮಾಡೋದನ್ನ ನಿಲ್ಲಿಸ್ಬಿಟ್ಟು 1 ಹೊತ್ತು ಫ್ರೂಟ್ಸ್ ತಿನ್ನಿ ಅಂತ ಕೂಡ ಹೇಳ್ತಾ ಇದೆ. ಐ ಡೋಂಟ್ ನೋ, ಬಟ್ ಎನರ್ಜಿ ಈಸ್ ದೇರ್. ಓಕೆ, ಹೆವಿ ಎನರ್ಜಿ ಇದೆ, ತುಂಬ ಬೇಜಾರು ಆಗ್ತಾ ಇದೆ, ಆ ಥರ ಎನರ್ಜಿ ಇದೆ. ಇಟ್ಸ್ ಓಕೆ ಜಮಿನಿ ಅಲ್ವಾ, ಇಟ್ಸ್ ಓಕೆ. ನಮಗೆ ಆ ಶಕ್ತಿ ಇದೆ, ನಮಗೆ ಆ ಕ್ಷಮತೆ ಇದೆ, ನಮಗೆ ಆ ವಿಶೇಷವಾದ ಆಶೀರ್ವಾದ ಇದೆ ಅಂತ ತಾನೇ ಎಷ್ಟು ಸಮಸ್ಯೆ ಬರೋದು. ಆಯ್ತು, ಅದನ್ನು ನೋಡೇ ಬಿಡೋಣ. ಭದ್ರಕಾಳಿ ಇದ್ದಾರೆ, ಭದ್ರಕಾಳಿ 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 ಟೇಬಲ್ ಅಳ್ಳಾಡ್ತಾ ಇದೆ. ಓಕೆ, ಲಕ್ಷ್ಮಿ ವರುಣ. ಓಕೆ, ವರುಣ ಲಕ್ಷ್ಮಿ.
ಖಂಡಿತ ಶತ್ರು ಸಂಹಾರ ಆಗತ್ತೆ. 2 ರೀತಿಯ ಶತ್ರು ಸಂಹಾರ. ಅಧಿಕಾರನ ದುರುಪಯೋಗ ಪಡಿಸ್ಕೊಂಡವರ ವಿರುದ್ಧ ಒಂದು ಸಂಹಾರ ಆದ್ರೆ, ಇನ್ನೊಂದು ಸಂಹಾರ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿ ಅವರು ಶಾಪಗ್ರಸ್ತರಾಗಿ ಆ ಶಾಪದಿಂದ ವಿಮೋಚನೆ ಆಗುವಂತ ಸಮಯ. ಓಕೆ, 2 ತರ ಎನರ್ಜಿ ಇದೆ. ಜೊತೆಗೆ ಫ್ಯಾಮಿಲಿ ಲೈಫಲ್ಲಿ, ಸಾಂಸಾರಿಕ ಜೀವನದಲ್ಲಿ ತುಂಬಾ ಚೆನ್ನಾಗಿ ಪ್ರೀತಿ ಉಕ್ಕಿ ಉಕ್ಕಿ ಹರಿಯುವಂತ ಸಾಧ್ಯತೆ ಇದೆ. ವರುಣನ ಆಶೀರ್ವಾದ ಚೆನ್ನಾಗಿದೆ, ಇಂದ್ರನ ಆಶೀರ್ವಾದ ಚೆನ್ನಾಗಿದೆ. ಮಹಾಲಕ್ಷ್ಮಿ ದುಡ್ಡಿಗೆ ತುಂಬಾ ಮೋಸ ಹೋಗಿದ್ರೆ, ಆರೋಗ್ಯಕ್ಕೂ ಅಧಿಕಾರಕ್ಕೂ ಸಮಸ್ಯೆ ಇದ್ರೆ, ಗಜಲಕ್ಷ್ಮಿಯ ಅಥವಾ ಅಷ್ಟಲಕ್ಷ್ಮಿಯ ಆರಾಧನೆ ಮಾಡಿ, ಇದರಿಂದ ಖಂಡಿತ ಒಳ್ಳೇದಾಗುತ್ತೆ. ಯಾರದೋ ಮರದಲ್ಲಿ ಒಂದು ಹಕ್ಕಿ ಗೂಡಿದೆ, ಹಕ್ಕಿ ಗೂಡಲ್ಲಿ ಲಕ್ಷ್ಮಿ ನೆಲೆ ನಿಂತಿದ್ದಾಳೆ, ಮುಂದಿನ ದಿನಗಳಲ್ಲಿ ಗೋಚರ ಆಗತ್ತೆ. ಯಾವುದೋ ಮರದ ಪೊಟರಲ್ಲಿ ಯಾರಿಗೋ ಹಣ ಅಥವಾ ಏನೋ ಒಂದು ಸಮಥಿಂಗ್ ಲೈಕ್ ದಟ್ ಸಿಗುವಂತ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸಮಸ್ಯೆ ಇದೆ. ಭದ್ರಕಾಳಿ ಕೂಡ ಇದ್ದಾರೆ. ಸೊ ಮತ್ಸ್ಯ ಅವತಾರ ನರಸಿಂಹಸ್ವಾಮಿ ಕೂಡ ಇದ್ದಾರೆ. ಸೊ ಮಮದೇಹಿ ಕರಾವಲಂಬಂ ಅಂತ ಹೇಳಲಿಕ್ಕೆ ಹೋದೆ, ಯಾಕೋ ಅರ್ಧಕ್ಕೆ ನಿಂತೋಯ್ತು. ನಿಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಯಾವುದೇ ಅನುಮಾನ ಬೇಡ. ದೇವಿ ನಿಮ್ಗೆ ಸಾಕಷ್ಟು ಒಲಿದಾಳೆ, ಸಾಕಷ್ಟು ಶಕ್ತಿ ಕೊಡ್ತಾಳೆ. ನೈವೇದ್ಯ ಇಡಬೇಕೋ ಬೇಡವೋ, ನೈವೇದ್ಯ ಇಡಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಬೇಡಿ. ಒಂದು ಲೋಟ ನೀರಾದ್ರೂ ಇಡಿ. ಮಂಗಳವಾರ ಶುಕ್ರವಾರ ಖಂಡಿತ ತಾಯಿ ಸ್ವೀಕಾರ ಮಾಡ್ತಾಳೆ. ಮಹಾಲಕ್ಷ್ಮಿಯ ಆರಾಧನೆ ಮುಂದುವರ್ಸ್ಕೊಂಡು ಹೋಗಿ. ಒಳ್ಳೆ ಹುಡುಗಿ ನಿಮ್ಮನೆಗೆ ಸೊಸೆಯಾಗಿ ಬರ್ತಾರೋ ಅಥವಾ ಮಗು ಆಗಿ ಬರ್ತಾರೋ ಗೊತ್ತಿಲ್ಲ, ಬರ್ತಾ ಇದ್ದಾರೆ. ಸೊ ಹೆಣ್ಮಗು ಹುಟ್ಟಿದ್ರೆ ಬೇಡ ಅನ್ಬಿಟ್ಟು ಒಳ್ಳೆ ಸೊಸೆಗೋಸ್ಕರ ಊರೆಲ್ಲ ಹುಡ್ಕೋದ್ರಂತೆ. ಈ ಥರ ಈ ನಡುವೆ ವಾಟ್ಸಪ್ಪಲ್ಲಿ ಓಡಾಡ್ತಾ ಇದೆ ಮೆಸೇಜಸ್ಸು. ಆ ಥರ ಆಗದಿರ ಇರಲಿ. ನಿಮ್ಮ ಮನೆಗೆ ಹುಟ್ಟುವಂಥ ಹೆಣ್ಮಗಳನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ, ಜೊತೆಗೆ ಬರುವಂಥ ಹೆಣ್ಮಗಳನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸಿ ಅಂತ ಹೇಳ್ತಾ, ಧನ್ವಂತ್ರಿಯ ವಿಚಾರಕ್ಕೆ ಬಂದರೆ ವೆಂಕಟರಮಣ ಇಲ್ಲಿ ನನಗೆ ಕಾಣಿಸ್ತಾ ಇದ್ದಾರೆ. ಆಗಲೇ ಕಾಣಿಸಿದ್ದು ವೆಂಕಟರಮಣ ಅಲ್ಲ, ಧನ್ವಂತರಿ ಅವರು. ಸೊ ನನಗೆ ಆಗಲೇ ವೆಂಕಟರಮಣನ ಥರ ಕಾಣಿಸ್ತು, ಬಟ್ ಇವಾಗ ಕ್ಲಾರಿಟಿ ಸಿಕ್ತು. ಧನ್ವಂತರಿ ಅವರು. ಧನ್ವಂತರಿಯ ಆರಾಧನೆಯಿಂದ, ಧನ್ವಂತರಿ ನಾರಾಯಣನ ಆಶೀರ್ವಾದದಿಂದ ನಿಮಗೆ ಸಾಕಷ್ಟು ಒಳ್ಳೇದಾಗೋದ್ರಲ್ಲಿ ಇದೆ. ಆರೋಗ್ಯದ ವಿಚಾರದಲ್ಲಿ ಸದ್ಯಕ್ಕೆ ಆರೋಗ್ಯದ ವಿಚಾರದಲ್ಲಿ ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ, ಗಿಡಮೂಲಿಕೆಗಳಿಂದ ಅಥವಾ ಹೊಸ ರೀತಿಯ ಮೆಡಿಸನ್ ಏನು ಬರ್ತಾ ಇದೆ, ಆ ಮೆಡಿಸನ್ ಇಂದ ಸಾಕಷ್ಟು ದುಡ್ಡು ಮಾಡ್ತೀರಾ. ಮೆಡಿಕಲ್ ಫೀಲ್ಡಿಗೆ ಸಾಕಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ತಾ ಇದೆ. ಹೀಲಿಂಗ್ ಫೀಲ್ಡಲ್ಲಿ ಇರಬಹುದು ಅಥವಾ ಮೆಡಿಕಲ್ ಫೀಲ್ಡಲ್ಲಿ ಇರಬಹುದು, ಅವರಿಗೆ ಸಾಕಷ್ಟು ಹಣ ಸಿಗುವಂಥ ಸಾಧ್ಯತೆ ಇದೆ. ಜೊತೆಗೆ ಒಂದು ಎಚ್ಚರಿಕೆ ಕೂಡ ಇದೆ. ಮೆಡಿಕಲ್ ಫೀಲ್ಡಲ್ಲಿ ಯಾರಿದ್ದೀರಾ, ಆರೋಗ್ಯದ ವಿಚಾರದಲ್ಲಿ ಅಸಡ್ಡೆ ಬೇಡ ಅಥವಾ ವ್ಯಾಪಾರದ ಮನೋಭಾವ ಬೇಡ. ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಮೆಡಿಕಲ್ ಫೀಲ್ಡಲ್ಲಿ ನೀವು ದುಡ್ಡನ್ನ ಸಂಪಾದನೆ ಮಾಡಬೇಡಿ, ಆ ಮೆಡಿಸನ್ನ ಇಟ್ಕೊಂಡು ಅಂತ ಹೇಳ್ತಾ ಇದೆ. ಹೊಸ ಮೆಡಿಸನ್ ಏನೋ ಒಂದು ಆವಿಷ್ಕಾರ ಆಗೋದ್ರ ಜೊತೆಗೆ ಸಾಕಷ್ಟು ದುಡ್ಡು ಬರೋದ್ರಲ್ಲಿ ಇದೆ ಮೆಡಿಕಲ್ ಫೀಲ್ಡಲ್ಲಿ. ಡಾಕ್ಟರ್ಸ್, ನರ್ಸ್, ಹಾಸ್ಪಿಟಲ್ಸ್ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಧನ್ವಂತರಿ ಅವರು. ಆಶೀರ್ವಾದ ಮಾಡಿ. ಫ್ಯಾಮಿಲಿ ಲೈಫ್ ತುಂಬಾ 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 ಚೆನ್ನಾಗಿ ಹೋಗುತ್ತೆ. ಇಂಪ್ರೂವಿಂಗ್ ಹೆಲ್ತ್. ಥ್ಯಾಂಕ್ ಯು ಅಗೇನ್. ಸೊ ಧನ್ವಂತರಿ ಅವ್ರು ಬಂದಮೇಲೆ ಆರೋಗ್ಯ ಇಂಪ್ರೂವ್ ಆಗಲೇಬೇಕು. ಮೆಡಿಟೇಷನ್ ಮಾಡಿ ಸಾಕಷ್ಟು ರಿಕವರಿನ ಪಡ್ಕೊಳ್ತೀರಾ. ವಿದಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ನಾಟ್ ದ ರೈಟ್ ಟೈಮ್. ಇನ್ನು ಕೆಲವು ವಾರಗಳವರೆಗೂ ನಿಮಗೆ ಸರಿಯಾದ ಸಮಯ ಇಲ್ಲ. ಹಾಗಾಗಿ ನಂಬಿಕೆಯಿಂದ ಕೆಲಸನ ಮುಂದುವರಿಸಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಕೇಳಿ.
ಲೆಟ್ ಗೋ ಮಾಡಬೇಕಾಗಿರೋದನ್ನ ಮಾಡಿ ಅಂತ ಹೇಳ್ತಾ ಇದೆ. ಕೆಲವ್ರಿಗೆ ಪರ್ಫೆಕ್ಟ್ ಟೈಮಿಂಗ್ ಯಾವಾಗ ಬರುತ್ತೋ ಆವಾಗೇ ನೀವು ಅನ್ಕೊಂಡಿರುವಂಥ ಕೆಲಸ ಆಗುವಂಥದ್ದು. ತುಂಬ ನಿದ್ದೆ ಇದ್ದರೆ ಸಾಧ್ಯ ಆದಷ್ಟು ನಿದ್ದೆನ ಅವಾಯ್ಡ್ ಮಾಡಿ, ನಿದ್ದೆ ಬರುವಂಥ ಸಮಯದಲ್ಲಿ ಎದ್ದು ಹೋಗಿ ಏನಾದರೂ ಕೆಲವು ಕೆಲಸಗಳನ್ನ ಮಾಡಿ, ಇಲ್ಲ ಹೊರಗಡೆ ಒಂದು ರೌಂಡ್ ಆದರೂ ಹಾಕಿ, ಇಲ್ಲ ಟೆರೆಸ್ಸಿಗಾದರೂ ಹೋಗಿ ಒಂದು ರೌಂಡನ್ನು ಹಾಕೊಂಡು ಬನ್ನಿ ಅಂತ ಹೇಳ್ತಾ ಇದೆ ಇಲ್ಲಿ ಕಾರ್ಡ್. ಸೆಲ್ಫ್ ಲವ್ ಕಡೆ ಗಮನ ಕೊಡಿ. ನಿಮ್ಮನ್ನು ನೀವು ಕೀಳಾಗಿ ನೋಡಬೇಡಿ, ನಿಮ್ಮನ್ನು ನೀವು ಗೌರವಿಸಿ. ಸಾಕಷ್ಟು ಸೀಕ್ರೆಟ್ಸ್ ಇದೆ, ಸಾಕಷ್ಟು ನೆಗೆಟಿವಿಟಿ ಇದೆ, ಸಾಕಷ್ಟು ಸಮಸ್ಯೆಗಳಿದೆ, ಸಾಕಷ್ಟು ಕ್ಲಾರಿಟಿ ಇಲ್ಲ. ಏನು ಮಾಡಬೇಕು, ಈ ದುಷ್ಟ ಜನಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೊಬೇಕು. ಓಕೆ. ಸೊ ಫೈನಾನ್ಷಿಯಲ್ ವಿಚಾರಕ್ಕೆ ಏನೋ ಸಮಸ್ಯೆ ಇದ್ದರೆ ತಲೆಗೆಡ್ಸ್ಕೊಂಬಿಡಿ. ಹಾಗೇನು ಲಕ್ಷ್ಮೀ ದೇವಿ ಬಂದಿದ್ದಾರೆ. ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗತ್ತೆ. ಸೆಲ್ಫ್ ಲವ್ ಕಡೆ ಗಮನ ಕೊಡಿ. ಸಾಕಷ್ಟು ಆರೋಗ್ಯದಲ್ಲಿ ಹೀಲಿಂಗ್ ಬರ್ತಾ ಇದೆ. ಪರ್ಸ್ನಲ್ ಲೈಫಲ್ಲೂ ಹೀಲಿಂಗ್ ಮತ್ತು ಹ್ಯಾಪಿನೆಸ್ ಬರ್ತಾ ಇದೆ. ಜಾಬ್ ಸಿಕ್ಕಿಲ್ಲ, ಕೆಲಸ ಸಿಕ್ಕಿಲ್ಲ, ಆಫೀಸ್ ಓಪನ್ ಮಾಡಲಿಕ್ಕೆ ಹಣ ಇಲ್ಲ, ಲೋನ್ ಇಲ್ಲ ಅಂದರೆ ಲೋನ್ ಬರ್ತಾ ಇದೆ. ನಿಮಗೂ ಮಾಡು ಇಲ್ಲವೇ ಮಡಿ ಸಿಚುವೇಶನು, ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಕಾರ್ಮಿಕ್ ಸಿಚುವೇಶನ್, ಅಥವಾ ನಿಮ್ಮ ಮೇಲೆ ಯಾರು ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಮಾಡು ಇಲ್ಲವೇ ಮಡಿ ಸಿಚುವೇಶನ್. ಇಲ್ಲ ಅವರು ನಿಮ್ಮನ್ನು ಬಿಟ್ಟು ಹೋಗಬೇಕು, ಇಲ್ಲ ನೀವು ಅವ್ರನ್ನ ಬಿಟ್ಟು ಹೋಗಬೇಕು. ಒಟ್ನಲ್ಲಿ ಯಾರೋ ಯಾರನ್ನು ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ಬಿಟ್ಟು ಹೋಗಲಿ ಅಂತ ಖುಷಿ ಪಡಿ. ಜೊತೆಗೆ ಸಾಕಷ್ಟು ಸೀಕ್ರೆಟ್ಸ್ ಇದೆ, ಸಾಕಷ್ಟು ಸತ್ಯಗಳನ್ನ ತಿಳ್ಕೊಬೇಕಾಗಿದೆ. ಪ್ರಪಂಚದಲ್ಲಿ ಯಾವತ್ತಿದ್ರೂ ಸತ್ಯ ಮುಚ್ಚಿಡೋದಕ್ಕಾಗೋದಿಲ್ಲ. ಸೊ ಭೂಮಿ ಮೇಲೆ ಬಹಳಷ್ಟು ಹೆಣ್ಮಕ್ಳಿಗೆ ಅದೇ ಕೊಟ್ಟಿರೋವಂಥದ್ದು ಬರ. ಹೆಣ್ಮಕ್ಳಿಂದಾನೇ ಸತ್ಯ ಎಲ್ಲ ಗೊತ್ತಾಗೋದು ಅಂತ ಅನ್ಸುತ್ತೆ. ಪಾಪ ಹೆಣ್ಮಕ್ಳನ್ನೆಲ್ಲರೂ ಬೈತಾರೆ, ಗಾಸಿಪ್ ಮಾಡ್ತಾರೆ ಅಂತ. ಬಟ್ ಬಾಯಿಂದ ಬಾಯಿಗೆ ಹರಿದಾಡುವಂಥ ಸತ್ಯ ತಿಳಿಯೋದಕ್ಕೆ ಹೆಣ್ಮಕ್ಳೇ ಮುಖ್ಯವಾದ ಕಾರಣ. ಬಟ್ ನಿಮ್ಮ ಜೀವನದಲ್ಲಿ ಏನೇ ಆದರೂ ಪಾಸಿಟಿವ್ ಸತ್ಯಗಳು ತಿಳಿಯುತ್ತೆ. ನಿಮ್ಮ ಬಗ್ಗೆ ಬೇರೆಯವ್ರಿಗಿದ್ದಂಥ ಗೊಂದಲಗಳು ನಿವಾರಣೆ ಆಗಿ, ನಿಮ್ಮ ಬಗ್ಗೆ ನಿಮಗೆ ಯಾರು ನೆಗೆಟಿವಿಟಿ ಮಾಡ್ತಿದ್ರೋ ಅವರೇ ಸೋತ್ಬಿಟ್ಟು ನಿಮ್ಮ ಲೈಫಲ್ಲಿ ನಿಮಗಿರುವಂಥ ಕ್ಲಾರಿಟಿನ ಒಪ್ಕೊಂಡು ಅವರೇ ನಿಮ್ಮನ್ನು ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ. ಸತ್ಯವನ್ನು ತಿಳಿದು ಶತ್ರುಗಳು ಕೂಡ ನಿಮ್ಮನ್ನು ಹೊಗಳುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಎಲ್ಲವೂ ಚೆನ್ನಾಗಿದೆ, ಬ್ಯಾಲೆನ್ಸಲ್ಲೇ ಇದ್ದೀರಾ, ಬ್ಯಾಲೆನ್ಸಲ್ಲೇ ಇರ್ರಿ. ಬಟ್ ಈ ವ್ಯಕ್ತಿ ಏನಿದ್ದಾರೆ, ಈ ಪಾಪ ಕಾರ್ಡಿಗೆ ಯಾಕೆ ಬೈಯೋದು ಅಂತ ಅನ್ನಿಸ್ತಾ ಇದೆ. ಸೊ ಈ ವ್ಯಕ್ತಿಗಳಿಂದ ಇನ್ನು ತಪ್ಪಿಸ್ಕೊಳ್ಳೋದಕ್ಕೆ ಇನ್ನು ಹೆಚ್ಚಿನ ಸಮಯ ಅವಕಾಶ ಹಿಡಿಯುತ್ತೆ ಅಂತ ಅನಿಸುತ್ತೆ. ಬಟ್ ಈಗ ನೀವು ಯಾವುದೂ ನಿರ್ಧಾರ ತಗೊಳ್ದಿರ ಸೈಲೆಂಟಾಗಿ ಸೈಡಲ್ಲಿ ಇರಿ, ಓಕೆನಾ? ಯಾಕೆ ಅಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಇವರೇ ಸೈಲೆಂಟಾಗಿ ಸೈಡ್ಗೆ ಹೋಗ್ತಾರೆ. ನೀವು ಸೈಡ್ಗೆ ಹೋಗುವಂಥ ಅಗತ್ಯ ಆಗಲಿ ಅವಶ್ಯಕತೆ ಆಗಲಿ ಇಲ್ಲ. ಸೊ ಕಾಮದ ದೃಷ್ಟಿಕೋನದಿಂದ ಅಥವಾ ಬೇರೆ ಯಾವುದೋ ದುರುದ್ದೇಶದಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆ ಮಾಡ್ತಾ ಇದ್ರೆ ಇವರು ಹೋಗುವಂಥ ಸಾಧ್ಯತೆ ಇದೆ ದೂರ. ಬಟ್ ಕ್ಷಮಿಸ್ಬಿಡಿ. ಜೊತೆಗೆ ಡೋಂಟ್ ರಿಯಾಕ್ಟ್ ಟೂ ಮಚ್. ಓಕೆ, ಡೋಂಟ್ ರಿಯಾಕ್ಟ್ ಟೂ ಮಚ್. ತುಂಬ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಕೆಲವನ್ನ ಅಲ್ಲಲ್ಲೇ ಬಿಟ್ಬಿಡ್ಬೇಕು. ನಿಮ್ಮ ಸಿಚುವೇಶನ್ ಹೇಗಿದೆ ಅಂದರೆ, ನೀವು ಶೈನ್ ಆಗ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ ನೀವು ಶೈನ್ ಆಗ್ತಾ ಇದ್ದೀರಾ ಅಂತ. ಬಟ್ ಸುತ್ತಮುತ್ತ ನೋಡೋರ್ಗೆಲ್ರಿಗೂ ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದೀರ. ಹಾಗಾಗಿ ಸಮಸ್ಯೆಗಳಿರೋವಂಥದ್ದು. ನಥಿಂಗ್ ಟು ವರಿ, ಲೀವ್ ಇಟ್. ಓಹೋ, ಏನು ಹೇಳಲಿ,
ಒಂದು ಸಮಾಧಾನದ ನಿಟ್ಟಿಸಿರು ಬಿಡಿ ಅಂತ ಹೇಳ, ಅಥವಾ ನಿಮ್ಮ ಜೀವನದಲ್ಲಿ ನೀವು ಕಳ್ಕೊಂಡಿದ್ದನ್ನೆಲ್ಲ, ನೀವು ಪ್ರೀತಿ ಕಳ್ಕೊಂಡ್ರು ಚಿಂತೆ ಪಡೋದಿಲ್ಲ, ಹಣ ಕಳ್ಕೊಂಡ್ರು ಚಿಂತೆ ಪಡೋದಿಲ್ಲ, ಯಾಕೆಂದರೆ ನಿಮ್ಮ ಮೇಲೆ ನಿಮಗೆ ಅಷ್ಟು ವಿಶ್ವಾಸ, ಅಷ್ಟು ನಂಬಿಕೆ. ಆದರೆ ನೀವು ನಂಬುವಂಥ ಶಕ್ತಿನ ಕಳ್ಕೊಂಡ್ರೆ, ನೀವು ನಂಬುವಂಥ ದೈವನ ಕಳ್ಕೊಂಡ್ರೆ ನಿಮಗೆ ಇರಲಿಕ್ಕೆ ಕಷ್ಟ ಆಗತ್ತೆ. ಕರೆಂಟ್ ಸಿಚುವೇಶನ್ ಹೀಗಿದ್ದೀರಾ ನೀವು, ರೈಟ್? 2 ಎನರ್ಜಿ ಇದೆ. 2 ನಿಮಗೆ ಮೆಸೇಜ್ ಕೂಡ ಇರಬಹುದು. ಈ ಮಂತ್ ಜಾಸ್ತಿ 2 ನೋಡ್ತೀರಾ ಅಂತ ಅನ್ಕೊಳ್ತೀನಿ. ಜೊತೆಗೆ ಗಿವ್ ಅಪ್ ಮಾಡಬೇಡಿ. ತುಂಬ ದೂರದವರೆಗೂ ಬಂದಿದ್ದೀರಾ, ಪ್ರೀತಿಲೂ ಗಿವ್ ಅಪ್ ಮಾಡಬೇಡಿ. ಜೊತೆ ಕಾರ್ಮಿಕನ್ನ ಗಿವ್ ಅಪ್ ಮಾಡಬೇಡಿ ಅಂತ ನಾ ಹೇಳ್ತಾ ಇಲ್ಲ. ಸೊ ಒಳ್ಳೆ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ. ಪ್ರೀತಿಲಿ ಸಾಕಷ್ಟು ಬೆಳವಣಿಗೆ ಆಗೋದ್ರಲ್ಲಿ ಇದೆ, ವೆಯ್ಟ್ ಮಾಡಿ. ಹ್ಯಾಪಿ ಎಂಡಿಂಗ್ ಆಗೋದ್ರಲ್ಲಿ ಇದೆ. ಕಾರ್ಮಿಕ್ ರಿಲೇಶನ್ಶಿಪ್ ಅಥವಾ ಗೋಸ್ಟಿಂಗ್ ಎನರ್ಜಿ ಅಥವಾ ವಿಚ್ ಕ್ರಾಫ್ಟ್ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಏನು ಮಾಡ್ತಾ ಇದ್ರು, ಅದರ ಒಂದು ಅಂತ್ಯ, ನೀವೊಂದು ಮುಕ್ತಾಯದ ಹಂತದಲ್ಲಿ ಇದ್ದೀರಾ. ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಆ ಥರ ಅಲ್ಲ, ಸಾವು ಮತ್ತು ಮರುಹುಟ್ಟಿನ ಮಧ್ಯದಲ್ಲಿ ಇದ್ದೀರಾ. ಸಾವು ಅಂದರೆ ನಿಮ್ಮ ಸದ್ಯದ ಪರಿಸ್ಥಿತಿಯ ಸಾವು, ನಿಮ್ಮ ಕಷ್ಟಗಳ ಸಾವು, ನಿಮ್ಮ ಕಷ್ಟಗಳ ಅಂತ್ಯ. ಅಯ್ಯೋ ಇದು ಯಾವತ್ತೂ ಮುಗಿಯೋದೇ ಇಲ್ವಾ, ಮುಕ್ತಾಯದ ಹಂತದಲ್ಲಿ ಇದೆ, ವೆಯ್ಟ್ ಮಾಡಿ. ನನ್ನ ಪಾರ್ಟ್ನರ್ ನನ್ನ ಲೈಫಿಗೆ ಬರೋದಿಲ್ವಾ, ನಾನು ಹೀಗೇನಾ? ಖಂಡಿತ ಬರ್ತಾರೆ. ಸ್ಟ್ರೆಂತ್ ಇದೆ. ಸೊ ಅಂಗಳ ಪರಮೇಶ್ವರಿ ಕಾರ್ಡ್ ಇದು. ಸೊ ನನ್ನ ಪ್ರಕಾರ ನನ್ನ ಆರಾಧ್ಯ ಅದು. ಹಾಗಾಗಿ ಆ ತಾಯಿ ನಿಮ್ಮ ಒಳ್ಳೆತನಕ್ಕೆ, ನಿಮ್ಮ ಕ್ಷಮಾ ಗುಣಕ್ಕೆ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಎಲ್ಲೆಲ್ಲೋ ಯಾಕೆ ಹುಡುಕ್ತೀಯ, ನಾನು ನಿನ್ನಲ್ಲೇ ಇದ್ದೀನಿ, ಯೋಚನೆ ಮಾಡಬೇಡ, ನಾನು ನಿನ್ನೊಳಗೆ ಇದ್ದೀನಿ, ಏನೂ ಆಗೋದಿಲ್ಲ, ಧೈರ್ಯವಾಗಿರುವಂಥ ಒಂದು ಭರವಸೆ ಇಲ್ಲಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಟವರ್ ಮೂಮೆಂಟ್ ಇಲ್ಲಿ ಇದೆ. ಸಡನ್ ಆಗಿ ಸಾಕಷ್ಟು ಆಫರ್ ಬರುವಂಥ ಸಾಧ್ಯತೆ ಇದೆ. ಸೊ ಬ್ರೇಕ್ ಫ್ರೀ, ಆಗಲೇ ಹೇಳಿದೆ, ಸಾಕಷ್ಟು ವಾಮಾಚಾರ ಮಾಡಿರೋವಂಥದ್ದಾಗಲಿ, ಬೇರೆ ನೆಗೆಟಿವಿಟಿ ಮಾಡಿರೋದಂತಾಗಲಿ, ನೀವು ಅವರಿಂದ ದೂರ ಹೋಗುವಂಥ ಪ್ರಯತ್ನ ಅಥವಾ ಅವ್ರ ವಿರುದ್ಧವಾಗಿ ಇದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನ ಏನು ಮಾಡಬೇಡಿ, ಲೆಟ್ ಗೋ ಮಾಡಿಬಿಡಿ. ಯಾಕೆಂದರೆ ಅವರೇ ಹೊರಗೆ ಹೋಗುವಂಥ ಸಮಸ್ಯೆಯಿಂದ ನಿಮ್ಮನ್ನು ಹೊರಗೆ ತಳ್ತಾರೋ ಅಥವಾ ಅವರೇ ಸಮಸ್ಯೆಯಿಂದ ಹೊರಗೆ ಹೋಗ್ತಾರೋ ಅದು ಅವರ ಹಣೆ ಬರಕ್ಕೆ ಬಿಟ್ಟಂಥದ್ದು. ಯಾಕೆ ಅಂದರೆ ಇಲ್ಲಿ 2 ವಿಚಾರ. ಯಾಕೆ ಅಂದರೆ ಮೊದಲನೇದೇನಿದೆ, ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅನ್ನೋದು ಇರುತ್ತೆ. ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಆ ಎಕ್ಸ್ಪೈರಿ ಡೇಟ್ ಆಲ್ರೆಡಿ ಮುಗಿದೋಗಿದ್ರು ಕೂಡ ನಿಮ್ಮನ್ನು ಇಟ್ಕೊಂಡು ಆಟ ಆಡುವಂಥದ್ದು ಅಥವಾ ನಿಮ್ಮ ಎನರ್ಜಿನ ಟ್ರ್ಯಾಪ್ ಮಾಡುವಂಥದ್ದು, ನಿಮ್ಮ ವಿರುದ್ಧ ಇಲ್ಲ ಸಲ್ಲದನ್ನ ಪ್ರಯೋಗಗಳನ್ನ ಮಾಡುವಂಥದ್ದು, ಇದೆಲ್ಲವನ್ನು ಮಾಡ್ತಾ ಒಂದು ಟೈಮ್ ಅಂತ ಇರುತ್ತೆ. ಎಕ್ಸ್ಪೈರಿ ಡೇಟ್ ಆಗಿದ ತಕ್ಷಣ ಅದನ್ನು ಲೆಟ್ ಗೋ ಮಾಡು ಅಂದರೆ ದಟ್ ಈಸ್ ಲೆಟ್ ಗೋ ಮಾಡಬೇಕಲ್ಲಿ. ಲೆಟ್ ಗೋ ಮಾಡಲಿಲ್ಲ ಅಂದರೆ ಅದು ಅವ್ರ ಹಣೆ ಬರ. ಎಕ್ಸ್ಪೈರಿ ಡೇಟ್ ಮುಗಿದೋಗಿದ್ರು, ಅದರಲ್ಲಿ ಹುಳ ಬಂದಿದ್ರು, ನಾನು ಅದನ್ನು ತಿಂತೀನಿ ಅಂದರೆ ತಿಂದು ಅನುಭವಿಸ್ಬೇಕಾಗಿರೋವಂಥದ್ದು ನೀನು. ಆ ಥರನೇ ನಿಮ್ಮ ಕಾರ್ಮಿಕ ಯಾರಿದ್ದಾರೆ, ನಿಮ್ಮ ಜೀವನದಲ್ಲಿ ಸಮಸ್ಯೆ ಯಾರು ಮಾಡ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನ ಯಾರು ಕೊಡ್ತಿದ್ದಾರೆ, ಅವರಿಗೆ ಇದು ಬಿಟ್ಟಂತಹ ವಿಚಾರ. ಅದು ಅವರಿಗೆ ಗೊತ್ತಾಗಬೇಕು. ಈಗ ಆಲ್ರೆಡಿ ಶುರು ಆಗಿದೆ ಅವ್ರ ಲೈಫಲ್ಲಿ. ಹಾಗಾಗಿ ಇದು ಗೊತ್ತಾಗ್ತಾ ಹೋದಂಗೆ ಇದನ್ನು ಅವ್ರು ಎದುರಿಸ್ಕೊಳ್ತಾರೆ. ನೀವು ರಿಲ್ಯಾಕ್ಸ್ ಆಗಿರಿ, ನೀವು ನಂಬಿಕೆಯಿಂದ ಇರಿ, ನೀವು ತಾಳ್ಮೆಯಿಂದ ಇರಿ. ನಿಮ್ಮ ಶ್ರದ್ಧಾ, ಭಕ್ತಿ, ಬ್ಯಾಲೆನ್ಸಿಂಗ್ ಎನರ್ಜಿ ನಿಮ್ಗಿಲ್ಲಿ ಹೇಳ್ತಾ ಇಲ್ಲ ಎಲ್ಲವೂ ತುಂಬ ಚೆನ್ನಾಗಿದೆ ಜೂನ್ ತಿಂಗಳು ಅಂತ ಹೇಳ್ತಾ ಇಲ್ಲ. ಅಂತ್ಯದಿಂದ ಆರಂಭದರ ಒಂದು ಸಂಧ್ಯಾ ಸಮಯದಲ್ಲಿ ನೀವು ಇದ್ದೀರಾ ಅಂತ ಹೇಳ್ಬೋದು. ಇನ್ ಬಿಟ್ವೀನ್ ಮೂಮೆಂಟಲ್ಲಿ ನೀವು ಇದ್ದೀರಾ. ಹಾಗಾಗಿ ಆ ಇನ್ ಬಿಟ್ವೀನ್ ಮೂಮೆಂಟಲ್ಲಿ ಯು ಹ್ಯಾವ್ ಟು ಪೇಷನ್ಸ್ ಯುವರ್ ಸೆಲ್ಫ್. Okay, keep it that mind. Sudden changes, sudden variations, sudden so many things will happen to you in this month. So practice balancing your energy. ಸೊ ಪ್ರಾಕ್ಟಿಕಲ್ ಆಗಿ ಜಾಸ್ತಿ ಯೋಚನೆ ಮಾಡ್ತೀರಾ, ಹಾಗಾಗಿ ಅದು ಒಳ್ಳೆಯದು. ಜೊತೆಗೆ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಗೌರವಿಸಿ, ನಿಮ್ಗೇನು ಖುಷಿ ಅನಿಸುತ್ತೆ ಅದನ್ನು ಮಾಡಿ. ನೀವು
ಅಡ್ವೈಸ್ನ ತಗೊಳ್ಳಿ. ನೀವು ಇನ್ನೊಬ್ಬರಿಗೆ ಅಡ್ವೈಸ್ ಕೊಡೋ ರೀತಿಲಿ ಬದುಕಿ. ನೀವು ಇನ್ನೊಬ್ಬರಿಂದ ಹೇಳಿಸ್ಕೊಂಡ್ರೂ ತಪ್ಪಿಲ್ಲ, ನೀವು ಇನ್ನೊಬ್ಬರಿಗೆ ಹೇಳಿದ್ರು ತಪ್ಪಿಲ್ಲ. ಆದರೆ ನಿಮ್ಮನ್ನು ನೀವು ಗೌರವಿಸಿ ಪ್ರೀತಿಸಿ ಅಂತ ಹೇಳ್ತಾ ಇದೆ. ನಿಮ್ಮನ್ನು ನೀವು ಸಂತೋಷವಾಗಿ ಇಟ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ತುಂಬ ಇಂಪಾರ್ಟೆಂಟ್ ನೀವು ಬ್ಯಾಲೆನ್ಸ್ ಮಾಡೋದು, ಎಸ್ಪೆಷಲಿ ಕೆಲಸದ ವಿಚಾರದಲ್ಲಿ, ವರ್ಕಿಂಗಲ್ಲಿ. ಜೊತೆಗೆ ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಮಾಡಬೇಕಾದಂಥ ಅವಶ್ಯಕತೆ ಬರಬಹುದು. ಮಾಡಿ ಸಂತೋಷವಾಗಿ ಮಾಡಿ ಹ್ಯಾಂಡಲ್ ಮಾಡ್ತೀರಾ, ಯಾಕಂದರೆ 2 ಎನರ್ಜಿ ಇದೆ. ಹಾಗಾಗಿ ಸೊ ಬ್ಯಾಲೆನ್ಸಿಂಗ್ ಎನರ್ಜಿಯಿಂದ ಸಾಕಷ್ಟು ಒಳ್ಳೆಯದಾಗತ್ತೆ. ಎಕ್ಸಲೆಂಟ್ ಆಪರ್ಚುನಿಟೀಸ್ ಕೂಡ ನಿಮಗೆ ಸಿಗುತ್ತೆ. ಸ್ಕಾಲರ್ಶಿಪ್ ಸಿಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಎಜುಕೇಷನ್ನಲ್ಲಿ ಪ್ಯಾರಾಶೂಟ್ ಥರ ಮೇಲೆ ಹೋಗ್ತೀರಾ, ಸಾಕಷ್ಟು ಹೆಸರನ್ನ ಕೂಡ ಮಾಡ್ತೀರಾ. ಸೊ ವರ್ಕ್ ಕಡೆ ಹೆಚ್ಚಿನ ಗಮನನ ಕೊಡಿ. ಲವ್ ಲೈಫಲ್ಲಿ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ರಿಲೇಷನ್ಶಿಪ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುವಂಥ ಸಾಧ್ಯತೆ ಇದೆ. ದೊಡ್ಡ ಒಂದು ದೃಷ್ಟಿಕೋನದಲ್ಲಿ ನಿಮ್ಮ ಜೀವನನ ನೋಡಿ. ಇಷ್ಟು ದಿನ ಇಷ್ಟೊಂದು ಖುಷಿ ಎಲ್ಲೋಗಿತ್ತು ನನ್ನ ಜೀವನದಲ್ಲಿ ಅನ್ನುವಂಥ ದಿನಗಳು ಖಂಡಿತ ಬರುತ್ತೆ. ಸೊ ಸ್ವಲ್ಪ ಹೆಚ್ಚಿನ ಗಮನ ಓದಿನ ಕಡೆ ಕೊಡಿ, ಹೊಸದನ್ನ ತಿಳ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಪ್ರಯಾಣ ಕೂಡ ಬೆಳೆಸ್ತಾ ಇದ್ದೀರಾ, ಎಲ್ಲೋ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗ್ಲಿ. ಓಕೆ, ಯಾ ಬನ್ನಿ, ಇದಕ್ಕೆ ಏಂಜಲ್ಸ್ ಇನ್ನೇನು ಗೈಡೆನ್ಸ್ ಕೊಡ್ತಾರೆ ನೋಡುವ. someone is true love with you. ನಿಜವಾಗ್ಲೂ ನಿಮ್ಮ ಜೊತೆ ಯಾರೋ ಒಬ್ರು ಪ್ರೀತಿಲಿ ಇದ್ದಾರೆ. ಓಕೆ, ಸೊ ಸ್ವಲ್ಪ ಡಯಟ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಎಲ್ರಿಗೂ ಡಯಟ್ ಚೇಂಜ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್, ನಿಮ್ಮ ಮನಸ್ಸಲ್ಲಿರೋ ಭಾವನೆನ ಹೇಳಿ. ಯಾರಾದ್ರೇನು ಹೇಳಿ, ಏನು ಇಟ್ಕೊಂಡಿದ್ದೀರಾ, ಕೋಪ ಇದೆಯಾ, ಪ್ರೀತಿ ಇದೆಯಾ, ಏನು ಅನ್ಕೊಳ್ತಿರೋ ಹೇಳಿ. ಕನ್ಸಲ್ಟ್ ಪ್ರೊಫೆಷ್ನಲ್. ಸೊ ಕೆಲವ್ರಿಗೆ ಏನೋ ಸ್ವಲ್ಪ ಪ್ರಾಬ್ಲಮ್ಸ್ ಇರಬಹುದು, ನಿಮ್ಮ ಕೆಲಸದಲ್ಲಿ ಇರಬಹುದು, ಅಥವಾ ನಿಮ್ಮ ಹೆಲ್ತ್ ವಿಚಾರವಾಗಿ, ಅಥವಾ ವಾದ ವಿವಾದ ಡೈವರ್ಸ್ವರೆಗೂ ಹೋಗುವಂಥದ್ದು ಇರ್ಬೋದು. ಸೊ ಹಾಗಾಗಿ ಅದನ್ನು ಪ್ರೊಫೆಷ್ನಲ್ ಟಚ್ ಕೊಡಿ ನಿಮ್ಮ ಕೆಲಸಕ್ಕೆ, ಅಥವಾ ಯಾರಾದರೂ ಪ್ರೊಫೆಷ್ನಲ್ ಹತ್ರ ತೋರಿಸ್ಕೊಬೇಕು ಅಂದರೆ ತೋರಿಸ್ಕೊಳ್ಳಿ. ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದೆ. ಯು ನೀಡ್ ಟು ಗೆಟ್ ಮ್ಯಾರಿಡ್ ಸಾನ್, ಬೇಗ ಮದುವೆ ಆಗು ಅಂತ ಹೇಳ್ತಾ ಇದ್ದಾರೆ. ಮದುವೆ ಆಗಿ ಯು ನೀಡ್ ಟು ಚೇಂಜ್ ಯುವರ್ ಅಪ್ರೋಚ್, ನೀವು ಅಪ್ರೋಚ್ ಮಾಡುವಂಥ ರೀತಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವು ಸತಿ ಜಮೀನಿಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಎರಡೆರಡು ಒಟ್ಟೊಟ್ಟಿಗೆ ಯೋಚನೆ ಮಾಡ್ತಾ ಇರ್ತಾರೆ ಇವರು, ಮಲ್ಟಿ ಟಾಸ್ಕರ್ ಥರ. ಹಾಗಾಗಿ ಅವ್ರಿಗೆ ಅಪ್ರೋಚ್ ಮಾಡೋದು ಕೆಲವು ಸತಿ ಕನ್ಫ್ಯೂಷನಲ್ಲಿ ಇರಬಹುದು. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ಸೊ ಗಾಡ್ ಹ್ಯಾಸ್ ನೋಟಿಸ್ಡ್ ಯು, ಹಿ ಈಸ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಸೊ ಸ್ವಲ್ಪ ಫ್ರೆಂಡ್ಸ್ ಜೊತೆ ಹೊರಗೋಗಿ ಅಂತಾನು ಹೇಳ್ತಾ ಇದ್ದಾರೆ. ದೇವರು ನಿಮ್ಮನ್ನ ನೋಡ್ತಾ ಇದ್ದಾರಂತೆ, ದೇವರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರಂತೆ. ಸಮ್ಮನ್ ಈಸ್ ಮಿಸ್ಸಿಂಗ್ ಯು, ಯಾರೋ ನಿಮ್ಮನ್ನ ಮಿಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸೆಲ್ಫ್ ಕೇರ್ ಕಡೆ ವಾವ್ ತುಂಬ ಬ್ಲೆಸ್ಸಿಂಗ್ಸ್ ಇದೆ. ನಿಮಗೆ ಸಿಗಬೇಕಾಗಿರೋ ಆಶೀರ್ವಾದಗಳು ಇನ್ನೂ ನಿಮ್ಮ ಲೈಫಲ್ಲಿ ನಿಮಗೆ ಸಿಕ್ಕಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದಾರೆ. ನಿಮ್ಮನ್ನ ಯಾರೋ ಮಿಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯು ನೀಡ್ ಟು ಫೋಕಸ್ ಆನ್ ಯುವರ್ ಲವ್ ಲೈಫ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಲವ್ ಲೈಫ್ ಬಗ್ಗೆ ಹೆಚ್ಚಿನ ಗಮನನ ಕೊಡಿ. ಸೆಲ್ಫ್ ಕೇರ್ ಸಮಯ ಇದು, ಸೆಲ್ಫ್ ಕೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಒಂದು ಜೀವನಕ್ಕೆ ಸ್ಲೋಗನ್ ಏನಿದೆ ಈ ತಿಂಗಳಿಗೆ, ಏನು ಮಂತ್ರ, ಮ್ಯಾಜಿಕ್ ಮಂತ್ರ ನೋಡುವ. ಓಕೆ, 2 ಬಂದಿದೆ. ವಿತೌಟ್ ಅಬ್ಸ್ಟಕಲ್ಸ್ ಲೈಫ್ ವುಡ್ ಜಸ್ಟ್ ಬಿ ಎ ರೇಸ್ and that would not be half as much fun. Okay, find intimacy in life, the more sense of living is joy enough. To me, every hour of the day and night is an unpredictably perfect miracle. ಯಾವ ಕ್ಷಣ ಬೇಕಾದರೂ ಮಿರಾಕಲ್ ಆಗಬಹುದು ನಿಮ್ಮ ಜೀವನದಲ್ಲಿ.
ಜೊತೆಗೆ ಸಮಸ್ಯೆಯೇ ಇಲ್ದಿರ ಸುಮ್ಮನೆ ಸಪ್ಪೆ ಜೀವನ ಚೆನ್ನಾಗಿರಲ್ವಂತೆ. ಅದಕ್ಕೆ ಅವಾಗ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಆಗ್ಬಿಡೋ ಥರ ಸಮಸ್ಯೆಗಳು ದಿಢೀರ್ ಅಂತ ಬಂದು ಬೀಳ್ಬೇಕಂತೆ. ನೆನಪಿನ ಶಕ್ತಿಗೆ ಸಾಣೆ ಹಿಡಿಯೋ ಥರ, ಚಾಕುಗೆ ಸಾಣೆ ಹಿಡಿಯೋ ಥರ, ಕಬ್ಬಿಣ ಹಿಟ್ಟಲ್ಲೇ ತುಕ್ಕಿಡಿಯೋ ಹಾಗೆ ನಾವು ಹಿಡಿಬಾರ್ದು. ಅಂದರೆ ಸಮಸ್ಯೆಗಳು ಆಗಾಗ ಬಂದು, ಎಲ್ಲಿ ನಿಂಗೆ ಎಷ್ಟು ಜಾಣ್ತನ ಇದೆ ತೋರಿಸು, ಇನ್ನು ಕೆಲವು ಸತಿ ಎಲ್ಲಿ ನಿನಗೆ ಎಷ್ಟು ಸಹನೆ ಇದೆ ತೋರಿಸು, ಇನ್ನು ಕೆಲವೊಮ್ಮೆ ಎಲ್ಲಿ ನಾನು ನಿನಗೆ ತುಂಬ ಕಷ್ಟ ಕೊಡ್ತೀನಿ, ಅದರಿಂದ ಹೇಗೆ ಹೊರಗೆ ಬರ್ತೀಯ, ಈ ಟಾಸ್ಕ್ನ ಕಂಪ್ಲೀಟ್ ಮಾಡಿ ತೋರಿಸುವಂಥ ಸಮಸ್ಯೆಗಳನ್ನ ತಂದು ಹಾಕ್ತಾನೆ ಇರುತ್ತೆ. ಅದನ್ನು ನಾವು ಎಂಜಾಯ್ ಮಾಡ್ತಾ ಅದರಿಂದ ಹೊರಗೆ ಬರುವಂಥ ಪ್ರಯತ್ನ ಪಡ್ತಾನೆ ಇರಬೇಕು. ಆಗ ಆ ಒಂದು ಓಟಕ್ಕೆ ಹೆಚ್ಚಿನ ಮಜಾ. ಹಾಗಾಗಿ ಸೊ ಇನ್ನೊಂಚೂರು ಸೆನ್ಸ್ ಹಾಕಿ ಅಲ್ಲಿ ಜೀವನದಲ್ಲಿ ಇನ್ನೊಂಚೂರು ಸಂತೋಷನ ಆ್ಯಡ್ ಮಾಡಿ. ಸೊ ನಿಮ್ಮ ಜೀವನ ಸುಖವಾಗಿರಬೇಕು ಅಂದರೆ ಅಲ್ಲಿ ಸಂತೋಷದ ಕೆಲವು ಪರಿಮಳಯುಕ್ತ ವಸ್ತುಗಳನ್ನ ಅಥವಾ ವ್ಯಕ್ತಿಗಳನ್ನ ಅಥವಾ ಆಲೋಚನೆಗಳನ್ನ ಅದರಲ್ಲಿ ತುಂಬಿಸಿ ಅಂತ ಹೇಳ್ತಾ ಇದೆ. ಸೊ ಹೆಚ್ಚಿಗೆ ಏನು ಹೇಳೋದು, ನಿಮಗೆಲ್ಲ ಗೊತ್ತಿದೆ. ನಿಮ್ಮಂಥ ಬುದ್ಧಿವಂತರು ಇನ್ನೊಬ್ರು ಇಲ್ಲ ಅಲ್ವಾ? ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ತೇವೆ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಐ ನೋ ನನಗೆ ಕೇಳಿಸ್ತವು. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಎಲ್ರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬಂ ಸುಭಿಕ್ಷವಾಗಿರಲಿ. ನಿಮ್ಮ ಶತ್ರುಗಳೆಲ್ಲ ಆದಷ್ಟು ಬೇಗ ದೂರ ಹೋಗಿ ಒಳ್ಳೆಯವರಾಗಿ ಬದುಕಲಿ. ಒಳ್ಳೆಯದಾಗಲಿ.